ನಮ್ಮ ನಿಮ್ಮೆಲ್ಲರ ಮಮತೆಯ ಬಂಗಾರಪ್ಪವನ್ನು ಕೊಟ್ಟಂಥ ಭಗವಂತನಿಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಿಸ್ತಾ ಇದ್ದಾನೆ. ಹಾಗೆ ಬಂಗಾರಪ್ಪ ಅವರು ಕೋಟಿ ಕೋಟಿ ಜನತೆಗೆ ಮನಸ್ಸು ತುಂಬಿ ಕಣ್ಣು ತುಂಬಿ ಕೈ ತುಂಬಿ ಅವರ ಆಶೀರ್ವಾದ ಮಾಡಿ ಸೇವೆಯನ್ನು ಮಾಡಿದ್ದಾರೆ. ಆ ಸೇವೆ ಮಾಡಿದಂಥ ಇದಕ್ಕೆ ಇವತ್ತು ಸೇವಾ ಬಂಗಾರ ಅಂಥೇಳಿ ಒಂದು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ನಮಗೆ. ಅದಕ್ಕೆ ಅವರಿಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಿಸ್ತಾ ಇದ್ದಾರೆ. ಮಧು ಬಂಗಾರಪ್ಪ ಅವರಿಗೆ ನಾನು ಅವರಿಗೆ ನಾಮಕರಣ ಮಾಡ್ತಾಯಿದ್ದೀನಿ, ಮುದ್ದು ಬಂಗಾರಪ್ಪ ಅಂಥೇಳಿ, ಮುದ್ದು ಗಂಗಾರಪ್ಪ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ. ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಗೃಹ ಸಚಿವರಾದಂಥ ಪರಮೇಶ್ವರವರು ತುಂಬ ವರ್ಷದಿಂದ ನಮ್ಮ ಜೊತೆಯಲ್ಲಿ ಸೇವೆ ಮಾಡಿದವರು. ಮಹಿಳೆಯರ ಒಂದು ಕಾರ್ಯಕ್ರಮ ಆಗೋ ಸಂದರ್ಭದಲ್ಲಿ ಅವರು ನಮಗೆ ತುಂಬ ಸಹಾಯ ಮಾಡಿದ್ದಾರೆ. ಅದು ಇನ್ನೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅವರಿಗೆ ನಾನು ನಮನ ಮಾಡಿಸ್ತೇನೆ. ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮಮತೆಯ ಶಿವರಾಜ್ ಕುಮಾರ್ ಅವರು ಎಲ್ಲರ ಪ್ರೀತಿಯನ್ನು ಗೆದ್ದಿರ್ತಕ್ಕಂಥ ನಮ್ಮ ರಾಜ್ಕುಮಾರ್ ಅವರ ಮಗನಾದಂಥ ಶಿವರಾಜ್ ಕುಮಾರ್ ಅವರು ಸಹ ಎಲ್ಲರಿಗೂ ಸೇವೆ ಮಾಡುವಂಥ ಒಂದು ಭಾವನೆ ಇಟ್ಕೊಂಡಿದ್ದಾರೆ. ನನಗೆ ಅವ್ರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮತ್ತು ನಮ್ಮ ನಿಮ್ಮೆಲ್ಲರ ಅಧ್ಯಕ್ಷರು ಎಲ್ಲರ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರಿಗೂ ಸಹ ನಾನು ಎಲ್ಲರ ನಮನಗಳನ್ನು ಅರ್ಪಿಸ್ತಾ ತಮ್ಮೆಲ್ಲರಿಗೂ ಸಹ ನಮನಗಳನ್ನು ಅರ್ಪಿಸ್ತಾ ಇದ್ದೇನೆ. 2 ನಿಮಿಷ ಮಾತಂತ ಹೇಳ್ತಾರೆ, 2 ನಿಮಿಷದಲ್ಲಿ ನನ್ನ ಮಾತನ್ನು ಮುಗಿಸ್ತೇನೆ. ಮೊದಲನೇದಾಗಿ ನಮ್ಮ ಬಂಗಾರಪ್ಪ ಅವರು CM ಆಗಿರಬೇಕಾದ್ರೆ ನಾವು ಅದರ ಜೊತೆಯಲ್ಲಿ ಇದ್ವಿ. ಅದೊಂದು ನನಗೆ ಪುಣ್ಯ ಅಂತ ಹೇಳಿಬಿಟ್ಟು, ಯಾರೇ ಬಡವರು ಹೋಗಲಿ ಯಾರೇ ಹೋಗಲಿ ಅವರ ಒಂದು ಮಮತೆಯಿಂದ ಕರೆದು ಅವ್ರಿಗೇನು ಕಷ್ಟ ಇದೆ ಅಂತ ಕೇಳಿ ಆ ಕಷ್ಟವನ್ನು ಒಂದೇ ಒಂದು ವಾರದಲ್ಲಿ ಸರಿ ಮಾಡಬೇಕಂಥೇಳಿ ಆದೇಶವನ್ನು ಕೊಟ್ಟು ಅವ್ರ ಕಷ್ಟವನ್ನು ಪರಿಹಾರ ಮಾಡ್ತಾಯಿದ್ರು. ವಿಶೇಷವಾದಂಥ ಗುಣವನ್ನು ಇಟ್ಕೊಡ್ತಕ್ಕಂಥ ನಿಮ್ಮೆಲ್ಲರ ಬಂಗಾರಪ್ಪ ಅವರು ಎಷ್ಟು ಖುಷಿ ಅನಿಸುತ್ತೆ. ಬಡವರಿಗೆ ಬಲಿದವರಿಗೆ ಎಲ್ಲರಿಗೂ ಸಹ, ಅಂದರೆ ಬಡವರ ಬಂಧು ಬಂಗಾರಪ್ಪ ಅಂಥೇಳಿ ನನ್ನ ಒಂದು ಭಾವನೆ. ಯಾಕೆಂದರೆ ಬಡವರು ಎಷ್ಟು ಕಷ್ಟಪಡ್ತಿದ್ರು ಅದು ಅವ್ರ ಮನಸ್ಸಿನಲ್ಲಿ ಇಟ್ಕೊಂಡು ಅವರ CM ಆದಾಗ ಎಲ್ಲ ಬಡವರಿಗೆ ಸಹ ಮನೆಗಳನ್ನು ಕಟ್ಟಿಸ್ಕೊಟ್ಟು ಅವರ ಸಂಕಟಗಳನ್ನು ಪರಿಹಾರ ಮಾಡಿ ಅವರು ಎಲ್ಲರ ಮನಸ್ಸಿನಲ್ಲಿ ಇದ್ದಾರೆ. ಅವರ ಒಂದು ಹೆಸರಿನಲ್ಲಿ ಅವರಲ್ಲಿ ನಮ್ಮ ಮಧು ಬಂಗಾರಪ್ಪ ಅವರು ತಂದೆ ತಾಯಿಗಳ ಒಂದು ಇದನ್ನು ಸಮಾಧಿಯನ್ನು ಮಾಡಿ ಅವರ ಒಂದು ಶಾಶ್ವತವಾಗಿ ಇದುವರೆಗೂ ಯಾರು ಮಾಡಿಲ್ಲ ಅಂತ ಶಾಶ್ವತವಾದಂಥ ಒಂದು ಸ್ಥಾನವನ್ನು ಮಾಡಿದ್ದಾರೆ. ಎಲ್ಲರೂ ಸಹ ಆ ಕಡೆ ಹೋಗಿಬಿಟ್ಟು ಮತ್ತು ಪಾರ್ಕ್ ಮಾಡಿದ್ದಾರೆ. ಮಕ್ಕಳು ಬಂದು ಓದಲಿಕ್ಕೆ ಮಾಡಲಿಕ್ಕೆ ಬಂದವರೆಲ್ಲ ಅದೊಂದು ಪ್ರದಕ್ಷಿಣೆ ಮಾಡ್ತಾರೆ. ಅಂದರೆ ಅವರೇನು ಸೇವೆ ಮಾಡಿದರೂ ಆ ಸೇವೆಯ ಜನರು ಬಂದಲ್ಲಿ ನೀವು ಇಷ್ಟು ಸೇವೆ ಮಾಡಿದ್ದೀರಿ ಅಂಥೇಳಿ ನನಗಂತೂ ಬಹಳ ಖುಷಿ ಆಯಿತು. ಕಾರಣ ಅಂದರೆ ಅಂಥ ಬಂಗಾರಪ್ಪ ಅವರ ಸೇವಾ ಕಾರ್ಯ ಮಾಡಲಿಕ್ಕೆ ಒಂದು ಟ್ರಸ್ಟನ್ನು ಮಾಡಿಕೊಂಡು ಅದ್ರ ಮುಖೇನ ಎಲ್ಲರಿಗೂ ಸಹ ಒಂದುಗೂಡಿಸಿ ಅವರ ವಿಚಾರವನ್ನು ತಿಳಿಸಿ ಅವರಂತೆ ಎಲ್ಲರೂ ಇರಿ, ನೀವು ಇನ್ನೊಬ್ಬರೊಬ್ಬರಿಗೆ ಬಡತನಲ್ಲಿರೋರಿಗೆ ನೀವು ಕೈ ಜೋಡಿಸಿ ಮಾಡಿ ಅಂತ ಹೇಳಿಬಿಟ್ಟು ಸ್ಥಾಪನೆ ಮಾಡಿದಂಥ ಟ್ರಸ್ಟ್ ಅವರಿಗೆ ನಾನು ನಮನಗಳನ್ನು ಅರ್ಪಿಸ್ತಾ ಇದ್ದೇನೆ. ಮತ್ತೊಮ್ಮೆ ಮಗದೊಮ್ಮೆ ಬಂಗಾರಪ್ಪ ಅವರಿಗೆ ನಾನು ಕೋಟಿ ಕೋಟಿ ನಮನಗಳನ್ನು ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.